ಹಾಯ್ ಫ್ರೆಂಡ್ಸ್, ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನಾವೇನ್ ಫೋರ್ಸ್ ಮಾಡಲ್ಲ, ಎಲ್ಲದಕ್ಕೂ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ರಿಕ್ವೆಸ್ಟ್ ಅಂತೂ ಮಾಡ್ಕೊಳಲ್ಲ. ಗೌತಮ್ ಇಲ್ದೇ ಇರುವಾಗ ನಾನು ಒಬ್ಳೆ ಹೋಗ್ಬೇಕು. ನನಗೆ ಈ ಅಪ್ಪನ ಆಶೀರ್ವಾದ ಇರೋ ಗಂಟ ನನ್ಗೆ ಯಾರು ಏನು ಮಾಡಕ್ಕಾಗಲ್ಲ. ಬೆಂಗಳೂರಿಂದ ಮೈಸೂರ್ವರೆಗೂ ಬಿಡಲ್ಲ, ಬೆಂಗಳೂರಿಂದ ಅಬ್ರಾಡ್ ವರ್ಗೂ ಬಿಡ್ತೀನಿ ನಾನು. ದರ್ಶನ್ ಅವ್ರು ನಮ್ ಪಾರ್ಟಿ ಕೊಡ್ತಾರಂತೆ, ನಿನ್ಗೂ ಇನ್ವೈಟ್ ಮಾಡೋಣ. ಹಾಕಿಗ್ ಬಂದಿದೀವಿ. ಕೋಪ ಮಾಡ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ, ನೊಂದ್ಕೊಳಲ್ಲ. ಕಿಲ್ಲೇಡಿ ನೀನು, ಕಿಲ್ಲೇಡಿ. ಐಸ್ ಕ್ರೀಮ್ ಫಸ್ಟ್ ಟೈಮ್ ಆರಿಸ್ಕೊ ತಿಂತಿರೋದು. ಎಷ್ಟು ಮೋಸ ಗೊತ್ತಾ, ನಾನು ಅಲ್ಲಿ ಕೂತಿರೋಳ್ಳೆ ಈ ಕಡೆ ಕಳಿಸ್ಬಿಟ್ಟ. ಬ್ಯಾಗ್ ಚೆನ್ನಾಗಿದೆ. 11,000 ಜನ ಸಬ್ಸ್ಕ್ರೈಬರ್ಸ್ಗೂ 11,000+ ಅಷ್ಟು ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಎಂಗೇಜ್ಡ್ ಆದ್ಮೇಲೆ ಬಂದು ಇವ್ರ ಆಸ್ತಿ ಅಲ್ಲ. ಟ್ರೆಂಡ್ ಬಂದಿದ್ದಾಳೆ, ಅದೇ ಜೀನ್ಸ್ ಪ್ಯಾಂಟ್ ತಗೋಬೇಕಂತೆ. ತಗೋತಾರ ನೋಡಿ, ಟ್ರೆಂಡ್ ಉದ್ದಾರ. ಓಹೋ ಸಾಕಾ, ಜೀನ್ಸ್ ಪ್ಯಾಂಟ್ ತಗೊಂಡು ನಿಮ್ಗೆ ಬಂದು 13 ಜೊತೆ ತಗೊಂಡಿದ್ದಾಳೆ. ಆಯ್ತು. ಹಾಯ್ ಫ್ರೆಂಡ್ಸ್, ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನನ್ಗೆ ಸ್ವಲ್ಪ ಮುದಿಗೆರೆ ಪಂಚಾಯತಿಲಿ ಒಂದು 1/2 hour ಕೆಲಸ ಇತ್ತು. ರಂಜುನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ಲು, 1 hour ಬ್ರೇಕ್ ಇತ್ತಂತೆ. ಅದಕ್ಕೆ ನಾನು ಹಂಗೆ ಹೇಳಿದೆ, ಯಾಕೋ ಬೇಜಾರಾಗಿದ್ದು ನಿನ್ನೆಯಿಂದ. ಬರ್ತೀಯಾ ಪಂಚಾಯತಿ ಹೋಗ್ತಿದ್ದೀನಿ, ಹೋಗಿದ್ ಬರೋಣ ಅಂತಂದೆ. ಬರ್ತೀನಿ ಅಂತಂದು. ಆಯ್ತು ಅಂತ ಗಾಡಿ ಎತ್ಕೊಂಡು ಹೋದೆ, ನನ್ನ ಬುಲೆಟು. ಆದರೆ ಅವಳು ಅವ್ರ ಅಪ್ಪನ ಗಾಡಿ ಇಸ್ಕೊಂಡು ನಿಂತಿತ್ತು ಹೊರಗಡೆ. ಅದಕ್ಕೆ ನನ್ನ ಗಾಡಿ ಅಲ್ಲೇ ಅವ್ರ ಮನೆ ಹತ್ರ ಹಾಕ್ಬಿಟ್ಟು ಆಕ್ಟಿವ್ ಎತ್ಕೊ ಬಂದು. ಏನಕ್ಕೆ ಅಂದ್ರೆ ಆಕ್ಟಿವ್ ಎತ್ಕೊ ಬಂದಿದ್ದು ಓಡಿಸ್ತೀನಿ ಅಂತಂದು. ಬಾ ಹಂಗೆ ನೀನು ಓಡಿಸ್ತಾನೆ ಕಡಿಬೇಕು ಗೈಸ್. ಗೌತಮ್ ಇಲ್ದೇ ಇರುವಾಗ ನಾನು ಒಬ್ಳೆ ಹೋಗ್ಬೇಕು. ನಿನ್ನೆ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕೆ ಸ್ವಲ್ಪ ಬೇಜಾರಾಗ್ತಾ ಇತ್ತು. ಯಾಕಂತ ಅಂದ್ರೆ ರೀಸನ್ನೇ ಇಲ್ಲ, ಸುಮ್ಮನೆ ಬೇಜಾರಾಗ್ಬಿಟ್ಟು ನಾನೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಹಾಗೆ ನಮ್ಮಮ್ಮ ಬೀರಿದ್ರು, ನಮ್ಮ ಮುದ್ದಕ್ಕೆ ಬೀರಿದ್ವಿ. ಬ್ಲಾಗ್ ಎಲ್ಲ ಮಾಡಿಲ್ಲ, ವಿಡಿಯೋಸ್ ಮಾಡಿದೀವಿ, ಅಪ್ಲೋಡ್ ಮಾಡ್ತೀವಿ ಶಾರ್ಟ್ಸ್ ಅಲ್ಲಿ, ನೋಡ್ಬಿಡಿ. ಇವತ್ತು ಸ್ವಲ್ಪ ಕೆಲಸ ಇರಲಿಲ್ಲ, ವರ್ಕ್ ಫ್ರಮ್ ಹೋಮೇ ಇತ್ತು, ಲೀವ್ ಏನು ಹಾಕಿರ್ಲಿಲ್ಲ. 1 hour ಕೆಲಸ ಇರಲಿಲ್ಲ ಅಲ್ವಾ. ಮುದ್ದೆ ಪಂಚಾಯತಿಗೆ ಹೋಗ್ತಿದ್ದೀನಿ ಬರ್ತೀಯಾ ಅಂತಂದ. ಹೆಂಗಿದ್ರು ಬೈಕ್ ಓಡಿಸ್ದಂಗಾಗುತ್ತೆ, ಮೆರಾಕಿಗೆ ಹೋಗಿ ಬರೋಣ ಅನ್ಕೊಂಡು ಬಂದೆ. ಚೆನ್ನಾಗಿ ಓಡಿಸ್ತಿದ್ದೆ ಗಾಡಿ. ನನ್ಗೇನು ಭಯನೇ ಫೀಲ್ ಆಗ್ತಿಲ್ಲ. ಸ್ಟಾರ್ಟಿಂಗ್ ಎದ್ದ ತಕ್ಷಣ ಹೆಂಗ್ ಓಡಿಸ್ತೆ, ಇವಾಗಲೂ ಹಂಗೆ ಓಡಿಸ್ತಾ ಇದೀನಿ. ಭಯ ಫೀಲ್ ಆಗ್ತಿಲ್ಲ. ಮುದ್ಗೆರೆ ಪಂಚಾಯತಿಗೆ ಹೋಗ್ತಿದ್ದಾನೆ ನೋಡಿ, ಕೈ ಮುಗಿಸ್ಕೊಂಡು ಬರ್ತಿದ್ದಾನೆ. ಏನಕ್ಕೆ ಅಂತ ಹೇಳಿಲ್ಲ, ಮೇ ಬಿ ಪಾಪದೇನೋ ಸರ್ಟಿಫಿಕೇಟ್ ಇಸ್ಕೊಳಕ್ಕೆ ಅನ್ಸುತ್ತೆ. ಏನದು? ಇದು ಶಿವಿಕೊಂದು ಬರ್ತ್ ಸರ್ಟಿಫಿಕೇಟ್. ಇಲ್ಲಿಗೆ ಯಾಕೆ? ನಮ್ಮೂರ್ ಪಂಚಾಯತಿಲಲ್ವಾ ಅದು? ಅವ್ರ ಊರಿಗೆ ಈ ಪಂಚಾಯತಿ ಕೊಡ್ತಾರೆ. ಓ, ಅಲ್ಲಿ ಬರ್ತಾಗಿದ್ದಕ್ಕೆ ಒಂದು ಕಾಪಿ ತಗೋ ಬಂದೆ. ಇಷ್ಟು ಚಿಕ್ಕ ಸ್ಪೇಸ್ ಅಲ್ಲಿ ಹೆಂಗೋ ಕ್ರಾಸ್ ಮಾಡೋದು? ಬೆಂಗಳೂರಿಂದ ಮೈಸೂರು ಕಂಡ್ಬಿಡ್ತೀಯ, ಕ್ರಾಸ್ ಮಾಡು. ಬೆಂಗಳೂರಿಂದ ಮೈಸೂರ್ವರೆಗೂ ಬಿಡಲ್ಲ, ಬೆಂಗಳೂರಿಂದ ಅಬ್ರಾಡ್ ವರ್ಗೂ ಬಿಡ್ತೀನಿ ನಾನು. ತಿರ್ಸಾಯ್ತು, ಅಷ್ಟು ಗೊತ್ತಿಲ್ವಾ? ಜಸ್ಟ್ ಹಿಂಗ್ ಎತ್ತೋದು, ಸ್ಟ್ಯಾಂಡ್ ಎತ್ತೋದು, ಹಿಂಗ್ ತಿರ್ಗ್ಸೋದು. ಎಂಪೈರ್ ಇಲ್ಲಿ ನಮ್ ದರ್ಶನ್ ಅವ್ರು ನಮ್ ಪಾರ್ಟಿ ಕೊಡ್ತಾರಂತೆ. ನಿನ್ಗೂ ಇನ್ವೈಟ್ ಮಾಡೋನೆ, ಅರೆ ನಿಂಗೆ ಹೇಳಿ ಅಪ್ಡೇಟ್ ಕೊಡಿಲ್ಲ, ಹೇಳ್ತೀನಿ ಅಂದವನೆ. ಫ್ರೆಂಡ್ಸ್, ಹಂಗೆ ಮುದ್ಗೆರೆ ಪಂಚಾಯತ್ ಕೆಲಸ ಮುಗೀತು. ಹಂಗೆ ಲೈಟ್ ಮೆರಾಕಿಗೆ ಬಂದು ಮನೇಲಿ ನಾನ್ ವೆಜ್ ಮಾಡವ್ರೆ. ಹಂಗೆ ಮೆರಾಕಿ ಲೈಟ್ ಐಸ್ ಕ್ರೀಮ್ ತಿನ್ಕೋಗೋಣ ಅಂತ ಮೆರಾಕಿ ಬರ್ತಾ ಇದೀವಿ. ಮೆರಾಕಿಗೆ ಬಂದಿದ್ದೀವಿ. ಮೆನು ಕಾರ್ಡ್ ಇಸ್ಕೊಂಡು ನೋಡು, ಏನ್ ತಿಂತೀಯಾ? ಬರ್ತಿದೆ ನೋಡಿ, ನಮ್ಮ ಐಸ್ ಕ್ರೀಮ್ ಬರ್ತಿದೆ. ಏನ್ ಕೆಂಡು ಎತ್ತಿ ಕೊಟ್ಟಂಗದ ಈಗ ಮಕ್ಕಳಿ. ಟೇಸ್ಟ್ ಹೆಂಗಿದೆ? ಚೆನ್ನಾಗಿಲ್ವಾ? ಐಸ್ ಕ್ರೀಮ್ ಫಸ್ಟ್ ಟೈಮ್ ಆರಿಸ್ಕೊ ತಿಂತಿರೋದು. ಬರದೆ ಹಾಗೆ. ಎಷ್ಟು ಮೋಸ ಗೊತ್ತಾ, ನಾನು ಅಲ್ಲಿ ಕೂತಿರೋಳ್ಳೆ ಈ ಕಡೆ ಕಳಿಸ್ಬಿಟ್ಟ. ಬ್ಯಾಗ್ ಚೆನ್ನಾಗಿದೆ ಅಂತ ಎಲ್ಲಾ ಕಡೆ ಹಾಗೆ ಮಾಡ್ತೀನಿ ಗೈಸ್. ಅವ್ನು ಮಾತ್ರ ಚೆನ್ನಾಗಿ ಬರ್ಬೇಕು ಫೋಟೋದಲ್ಲಿ, ನಾವು ಚೆನ್ನಾಗಿ ಬಂದಿಲ್ಲ ಅಂದ್ರೂ. ಕಿಲಾಡಿಯವನು. ನಾನು ಕಿಲಾಡಿ ಆದ್ರೆ ನೀನು ಕಿಲೇಡಿ. ಕಿಲಾಡಿ ಆದ್ರೆ ಕಿಲೇಡಿ ನೀನು, ಕಿಲೇಡಿ. ಲೊಕೇಶನ್ ಯಾಕೆ ಇಷ್ಟ ಆಯ್ತು, ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಬರ್ತಾಯಿತ್ತು, ಅದಕ್ಕೆ ಲೊಕೇಶನ್ ಶಿಫ್ಟ್ ಮಾಡಿಸ್ಬಿಡಿ ಅವಳಿಂದ. ಹಾಯ್ ಗೈಸ್, ಐಸ್ ಕ್ರೀಮ್ ತಿಂದ್ವಿ. ಹಾಗೆ ಏನೋ ಒಂದು ನೆನಪಿಗೆ ಬಂತು. ನಂದು ವಿಪ್ರೋದು ವ್ಲಾಗ್ ಮಾಡಿದ್ನಲ್ಲ, ಆಫೀಸ್ ವ್ಲಾಗು, ಅದಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ.
ಥ್ಯಾಂಕ್ ಯು ಸೋ ಮಚ್. ಮತ್ತೆ ಕಮೆಂಟ್ಸ್ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ. ಅದೊಂದು ವಿಡಿಯೋ, ಮತ್ತೆ ನಮ್ದು ಹೂ ಮುಡ್ಸೋ ಶಾಸ್ತ್ರ ವಿಡಿಯೋ ಆಗಸ್ಟ್ 15ನೇ ತಾರೀಕು ಹೂ ಮುಡ್ಸೋ ಶಾಸ್ತ್ರ ಆಗಿದ್ದು, ಇನ್ನೂ ಕೂಡ ವಿಡಿಯೋ ರನ್ ಆಗ್ತಿದೆ. ವಿಪ್ರೋ ವಿಡಿಯೋಗೆ ಹೇಗೆ ರೆಸ್ಪಾನ್ಸ್ ಮಾಡಿದ್ದೀರಾ, ಅದಾದ್ಮೇಲೆ ತೇಜ ಅಕ್ಕ ಡೆಲಿವರಿ ವ್ಲಾಗೂ ಕೂಡ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ. ಆಮೇಲೆ ಯೂಸ್ಡ್ ಕಾರು ಮತ್ತೆ ಕಾರ್ಸ್ ಓಡಾಡಕ್ ಹೋಗಿದ್ದಾಗ ಮಾಡಿದ್ವಲ್ಲ ವಿಡಿಯೋ, ಅದಕ್ಕೂ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅದೇ ತರ ಎಲ್ಲಾ ವಿಡಿಯೋಗೂ ರೆಸ್ಪಾನ್ಸ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿ. ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಕೆಲವೊಬ್ರು ಏನ್ ಮಾಡ್ತಿದ್ದೀರಾ ಅಂತಂದ್ರೆ ವಿಡಿಯೋಸ್ನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ, ಅದಾದ್ಮೇಲೆ ಫುಲ್ ವಿಡಿಯೋಸ್ನ ನೋಡಾದ್ಮೇಲೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಮ್ಗೆ ಯೂಸ್ ಆಗುತ್ತೆ. ಇಷ್ಟ ಆದ್ರೆ ನಾವೇನು ಫೋರ್ಸ್ ಮಾಡಲ್ಲ, ಎಲ್ಲದಕ್ಕೂ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ರಿಕ್ವೆಸ್ಟ್ ಅಂತೂ ಮಾಡ್ಕೊಳ್ಳಲ್ಲ. ವಿಡಿಯೋ ನೋಡ್ತಾ ಇದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ತುಂಬಾ ಜನ ಹಾಗೆ ಮಾಡ್ತಿದ್ದಾರೆ, ನಾನು ಹಾಕಿದ ತಕ್ಷಣ ನೋಟಿಫಿಕೇಶನ್ ಇಂದನೇ ತುಂಬಾ ಜನ ನೋಡ್ತಿದ್ದಾರೆ. ಗೊತ್ತಾಗುತ್ತಲ್ವಾ? ಗೊತ್ತಾಗುತ್ತೆ, ಆ ತರ ನೋಡ್ತಿದ್ದಾರೆ. ನೀವು ಅದೇ ತರ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ವಿಡಿಯೋದಲ್ಲಿ ಇಷ್ಟ ಆಗಿಲ್ಲ ಅಂತಂದ್ರೂ ಕಮೆಂಟಲ್ಲಿ ತಿಳಿಸ್ಬೋದು, ಇಷ್ಟ ಆದ್ರೂ ತಿಳಿಸ್ಬೋದು. ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಅದೇ ತರ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಮಗೂ ಯೂಸ್ ಆಗುತ್ತೆ ಅಲ್ವಾ. ಮತ್ತೆ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕನ್ನೋದನ್ನು ತಿಳಿಸಿ. ಕೆಲವೊಂದು ಗೊತ್ತಿಲ್ಲದೆ ನಾವು ಮಿಸ್ಟೇಕ್ ಆಗಿರೋ ತಿಳ್ಕೊಳ್ಳೋಣ. ಕೆಲವೊಂದು ಜನ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಪರ್ಸನಲ್ ಆಗಿ DM ಮಾಡಿದ್ರು ಜಾಬ್ ಬಗ್ಗೆ. ನಾನು ಅವ್ರಿಗೆಲ್ಲ ಲಿಂಕ್ ಕಳಿಸ್ಕೊಟ್ಟಿದ್ದೀನಿ. ನಿಮಗೆ ಜಾಬ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ. ನನಗೆ ಒಂದು ಪೇಜ್ ಗೊತ್ತಿದೆ, ಹೊಸ ಜಾಬ್ಸ್ ಎಲ್ಲ ಅಪ್ಡೇಟ್ ಮಾಡ್ತಿರ್ತಾರೆ. ನಾನು ಕೂಡ ನಿಮ್ಗೆ ಆ ಲಿಂಕ್ನ ಶೇರ್ ಮಾಡ್ಕೊಡ್ತೀನಿ. ಬೇಕು ಅಂತಂದ್ರೆ ವಿಡಿಯೋಸ್ ಕೂಡ ಮಾಡ್ತೀನಿ. ಯಾರ್ಯಾರು ಜಾಬ್ ಸೀಕರ್ಸ್ ಆಗಿದ್ರೆ ಅವ್ರಿಗೆ ಇದನ್ನೇ ಹೇಳ್ತೀನಿ. ಕಮೆಂಟ್ ಮಾಡಿದ್ರೆ ವಿಡಿಯೋ ಮಾಡ್ಬೋದು. ಕಮೆಂಟ್ ಮಾಡಿದ್ರೆ ಬೇಕಾದ್ರೆ ವಿಡಿಯೋ ಕೂಡ ಮಾಡ್ತೀನಿ. ಯಾಕಂತಂದ್ರೆ ಜಾಬ್ ಅಪ್ಡೇಟ್ಸ್ ನನಗೆ ಎವ್ರಿಡೇ ಬರ್ತಾ ಇರುತ್ತೆ. ನನಗೆ 11,000+ ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ನನಗೆ ಅದಕ್ಕೆ ಕೃತಜ್ಞತೆ ಹೇಳೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ, ಬಟ್ ಇವಾಗ ಆ ಟೈಮ್ ಸಿಕ್ಕಿದೆ. ನನ್ನ 11,000 ಜನ ಸಬ್ಸ್ಕ್ರೈಬರ್ಸ್ಗೂ 11,000+ ಅಷ್ಟು ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಹಳೆ ವಿಡಿಯೋಗಳಿಂದ ನನಗೊಂದು 4,000ದಿಂದ 5,000 ಜನ ಸಬ್ಸ್ಕ್ರೈಬರ್ಸ್ ಇದ್ರು. ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಆಗಿರೋದು ನಮ್ಮ ಫೇಸ್ ಕ್ಯಾಮ್ ವಿಡಿಯೋಸ್ ಇಂದಾನೆ. ನಾನು ಫೇಸ್ ಕ್ಯಾಮ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನಮ್ಮ ವಿಲ್ ಯು ಮ್ಯಾರಿ ಮಿ ಫಂಕ್ಷನ್ ಆದ್ಮೇಲಿಂದಾನೆ. ಅದನ್ನು ನಾನು ಫೇಸ್ ಕ್ಯಾಮ್ ವಿಡಿಯೋ ಮಾಡೋಕ್ಕೆ ತುಂಬ ಹೆದರುತ್ತಿದೆ. ಯಾಕಂತ ಅಂದರೆ ನಮ್ಮ ಮನೇಲಿ ಸ್ವಲ್ಪ ನಮ್ಮ ಅಣ್ಣ ಸ್ಟ್ರಿಕ್ಟು. ಅದಕ್ಕೋಸ್ಕರನೇ ನಾನು ಫೇಸ್ ಕ್ಯಾಮ್ ಇಲ್ಲದೆ ಇರೋ ಜಸ್ಟ್ ವಾಯ್ಸ್ ಓವರು, ಟೆಕ್ಸ್ಟ್ ಟು ಸ್ಪೀಚ್ ಆ ಥರ ವಿಡಿಯೋಸ್ ಮಾಡ್ತಾ ಇದ್ದೆ. ನಮ್ಮ ಅಣ್ಣನ ಭಯದಿಂದ ನನಗೆ ಗೌತು ಧೈರ್ಯ ಕೊಟ್ಟಿದ್ದು. ಯಾಕಂದರೆ ಎಂಗೇಜ್ಡ್ ಆದಮೇಲೆ ಬಂದು ಇವ್ರ ಆಸ್ತಿ ಅಲ್ವಾ, ಇವರು ಧೈರ್ಯ ಕೊಟ್ಟು ಮಾಡು ಅಂತ ತುಂಬ ಸಪೋರ್ಟ್ ಮಾಡ್ದ. ಅದಾದಮೇಲೆ ನಾನು ಫೇಸ್ ಕ್ಯಾಮ್ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನಗೆ ಇಷ್ಟು ಜನ ಅಂದರೆ ಒಂದು 5 to 6,000 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿದ್ದು. ರೆಸ್ಪಾನ್ಸ್ ಕೂಡ ಹಾಗೆ ಬಂತು. ತುಂಬ ಖುಷಿ ಆಗುತ್ತೆ. ಎವ್ರಿ ಡೇ ನಾನು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದಾಗ ಒಂಥರ ಖುಷಿ ಫೀಲ್ ಆಗುತ್ತೆ. ಅದು ಹೇಳೋಕ್ಕೂ ಆಗಲ್ಲ. ಮುಂದೊಂದು ದಿನ ಹೇಳ್ತೀವಿ ಯಾವ ಥರ ಏನು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀವಿ. ನಾವೊಂದು ಗೋಲ್ ರೀಚ್ ಆದಮೇಲೆ ಹಾಕೊಬೋದು. ಜಸ್ಟ್ 11,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಇವ್ರಿಗೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಸಾವಿರಾರು ವ್ಯೂಸ್ ಆಗಬೇಕು. ಆ 11,000 ಜನ ನೋಡಿದ್ರು ಒಂದೊಂದು ವಿಡಿಯೋಗೆ ಮಿನಿಮಮ್ 8,000-10,000 ವ್ಯೂಸ್ ಆಗಬೇಕು ಅಂತ. ಬಟ್ ಆ ಥರ ಅಲ್ಲ. ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರ್ಗು ಒಂದೊಂದು ವಿಡಿಯೋ ರನ್ ಆಗಲ್ಲ. ಯಾಕೆ ಅಂತ ಅಂದರೆ ಯೂಟ್ಯೂಬಲ್ಲಿ ಒಂದಷ್ಟು ಅಲ್ಗಾರಿಥಮ್ಸ್ ಇರುತ್ತೆ. ಆ ಅಲ್ಗಾರಿಥಮ್ಸ್ ಅದು ರೀಚ್ ಆಗಬೇಕು, ಕನೆಕ್ಟ್ ಆಗೋದಕ್ಕೆ ಒಂದಷ್ಟು ಟೈಮ್ ಹಿಡಿಯುತ್ತೆ. ನಾನು ಪ್ರೀವಿಯಸ್ ವಿಡಿಯೋ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ದಿನ ನಾನು ಗ್ಯಾಪ್ ತಗೊಂಡಿದ್ದೆ. ಇವಾಗ ರೀಸೆಂಟಾಗಿ ಫೇಸ್ ಕ್ಯಾಮ್ ವಿಡಿಯೋ ಸ್ಟಾರ್ಟ್ ಮಾಡಿದ್ರಿಂದ ನಮಗೆ ಒಂದೊಂದು ವೀಡಿಯೋಸ್ಗೂ ಅಂಥ ವ್ಯೂಸ್ ಏನು ಬರ್ತಾ ಇಲ್ಲ. ನೀವೆಲ್ಲ ಅಂದ್ಕೊಂಡಿರೋ ಅಷ್ಟು ವ್ಯೂಸ್ ಏನು ಬರ್ತಿಲ್ಲ. ಮಿನಿಮಮ್ 500 ಆದರೂ ರೀಚ್ ಆಗ್ತಿದೆ. ಆ ಒಂದೊಂದು ವಿಡಿಯೋ 1000+ ಆಗ್ತಿದೆ, ಒಂದೊಂದು 300-200 ಈ ಥರ ಆಗ್ತಿದೆ. ನಮಗೆ ಈಗ ಅಯ್ಯೋ 100 ಆಗ್ತಿದೆಯಲ್ಲ, ಯಾಕೆ ಮಾಡಬೇಕು ಆ ಥರ ಅಂತೂ ನಮಗೇನು ಇಲ್ಲ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. 100 ಜನ ನೋಡಿದ್ರೆ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇದೆ. 100,000 ಆಗುತ್ತೆ, 10,000 ಆಗುತ್ತೆ, 10,000 ಲಕ್ಷ ಆಗುತ್ತೆ. ಆಗುತ್ತೆ. ನಂಬಿಕೆ ಇದೆ. ನಮ್ಗಂತೂ ತುಂಬಾ ಪೇಷನ್ಸ್ ಇದೆ. ಎಸ್ಪೆಷಲಿ ಯೂಟ್ಯೂಬಲ್ಲಂತೂ ತುಂಬಾ ಪೇಷನ್ಸ್ ಇದೆ ನಮ್ಮಿಬ್ರಿಗೂ. ಗೌತು ಅವನ ಚಾನಲ್ನ ಜಸ್ಟ್ ಮೆಮೊರಿ ಕಲೆಕ್ಟ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ಅವನಿಗೆ ಇವತ್ತು 7,000+ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಲ್ವಾ. 7,000 ಅಂದ್ರೆ ಏನು ಕಮ್ಮಿ ಅಲ್ಲ. ಮೆಮೊರಿಗೋಸ್ಕರ ಶಾರ್ಟ್ಸ್ ಹಾಕಿ 7,000 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಎಷ್ಟು ಲಕ್ ಅಲ್ವಾ. ಅಂದರೆ ಒಂದೊಂದು ಸಬ್ಸ್ಕ್ರೈಬರ್ಸ್ಗೂ ಸಮ್ಟೈಮ್ಸ್ ತುಂಬ ಕಷ್ಟಪಡ್ತೀವಿ. ನಾನು ಸ್ಟಾರ್ಟಿಂಗ್ ಡೇಸ್ ಮಾನಿಟೈಸೇಷನ್ ಆನ್ ಮಾಡ್ಕೋಬೇಕಾದ್ರೆ ಒಂದೊಂದು ಸಬ್ಸ್ಕ್ರೈಬರ್ಸ್ನೂ ಕೌಂಟ್ ಮಾಡ್ತಿದ್ದೆ, ಒಂದೊಂದು ಅವರ್ ವಾಚಿಂಗ್ ಟೈಮ್ನೂ ಕೌಂಟ್ ಮಾಡ್ತಿದ್ದೆ. ಅದು ಬಿಡಿ, ಅದು ಸೆಕೆಂಡ್ರಿ. ನನಗೆ
ಅನ್ಕೊಳ್ದೇ ಇರೋಷ್ಟು ಬೇಗ ಆಗಿಬಿಡ್ತು ನನ್ನ ಮಾನಿಟೈಸೇಷನ್. ನಾನು ನೆಕ್ಸ್ಟ್ ಬಂದು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಎಷ್ಟೇ ವ್ಯೂಸ್ ಆಗಲಿ ಅದು ಸೆಕೆಂಡ್ರಿ. ನಾವು ವೀಡಿಯೋಸ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, 50 ಜನ ನೋಡಲಿ 100 ಜನ ನೋಡಲಿ, ಅಪ್ಲೋಡ್ ಮಾಡಿ ಪೇಷನ್ಸಿಂದ ಇದ್ದರೆ ಯೂಟ್ಯೂಬಲ್ಲಿ ಅಚೀವ್ ಮಾಡಬಹುದು. ಎಲ್ಲ ಹೆಣ್ಮಕ್ಳಿಗೂ ಏನು ಹೇಳೋದು ಅಂತ ಅಂದರೆ, ಈಗಿನ ಕಾಲದಲ್ಲಂತೂ ಇಂಡಿಪೆಂಡೆಂಟಾಗಿ ಬದುಕಲೇಬೇಕು. ನೀವು ಬೇರೆಯವ್ರ ವೀಡಿಯೋಸ್ ನೋಡೋ ಬದಲು ನಿಮ್ಮ ವೀಡಿಯೋಸ್ನ ಬೇರೆಯವ್ರು ನೋಡೋ ರೀತಿ ನೀವು ಮಾಡ್ಕೋಬೇಕು. ನಿಮಗೆ ಫೇಸ್ ಕ್ಯಾಮ್ ಮಾಡೋಕ್ಕಾಗಲ್ವಾ, ಅದೆಷ್ಟು ವಾಯ್ಸ್ ಓವರ್ ಕೊಟ್ಟು ಬೇರೆ ಥರ ಪಿಕ್ಚರ್ಸ್ ಆ್ಯಡ್ ಮಾಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ನಾನು ಫೇಸ್ ಕ್ಯಾಮ್ ಮಾಡ್ತೀನಿ ಅಂತಂದರೆ ಯಾರಿಗೂ ತಲೆ ಕೆಡಿಸ್ಕೋಬೇಡ, ಮಾಡಿ. ಏನಕ್ಕೆ ತಲೆ ಕೆಡಿಸ್ಕೊಬೇಕು? ನಾವೇನು ಕಳ್ತನ ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ಹೆಣ್ಮಕ್ಳು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಇಂಡಿಪೆಂಡೆಂಟಾಗಿ ಅರ್ನ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಹೇಳ್ತೀನಿ, ಪಾರ್ಟ್ ಟೈಮ್ ಆಗಿ ಇದನ್ನ ಇಟ್ಕೊಡಿ. ಇವತ್ತು ಫುಲ್ ಟೈಮ್ ಬೇಡ. ಇವತ್ತು ಕ್ಲಿಕ್ ಆಗಿಲ್ಲ ಅಂತಂದ್ರು ಮುಂದೊಂದು ದಿನ ಕ್ಲಿಕ್ ಆಗೇ ಆಗುತ್ತೆ. ಯಾರೂ ನಾಚ್ಕೋಬೇಡಿ, ಜನ 1000 ಮಾತಾಡ್ತಾರೆ. ತಲೆಯಿಂದ ತೆಗೆದು ಬಿಸಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ಅಷ್ಟೇ. ಫ್ರೆಂಡ್ಸ್, ಮ್ಯಾರಾಕಿಗೆ ಬಂದು 2 hours ಆಯಿತು. ಬರೀ ಫೋನಲ್ಲಿ ಮಾತಾಡಿದೇ ಆಗೋಯ್ತು, ಅದು ಇದು ಅಂತ. ನನಗೆ ಈ ಅಪ್ಪನ ಆಶೀರ್ವಾದ ಇರೋ ಗಂಟ ನನಗೆ ಯಾರು ಏನೂ ಮಾಡೋಕ್ಕಾಗಲ್ಲ. ನಮ್ಮ ಮಹಾರಾಜ ಟ್ರೆಂಡಿಗೆ ಬಂದಿದ್ದಾಳೆ. ಅದೇ ಜೀನ್ಸ್ ಪ್ಯಾಂಟ್ ತಗೋಬೇಕಂತೆ, ಅದಕ್ಕೆ ಹೋಗ್ತಾವಳ ಹೊರಗಡೆ. ಮಾಡಿ ಮೇಡಮ್, ನೋಡಿ. ಓಕೆ ತಗೋ, ಇದನ್ನು ಇದು ನೋಡು ಮಂಜು, ಕ್ವಾಲಿಟಿ ಚೆನ್ನಾಗೈತೆ. ಚೆನ್ನಾಗಿದೆ. ಡನ್. ಓಹೋ, ಸಾಕಾ? ಇಷ್ಟು ತಗೋತೀಯಾ? ನಡಿ, ಇವತ್ತು ನಮ್ಮ ಜಾಬ್ಗೆ ಕತ್ರಿಕಣ. ನೋಡಿ ಫ್ರೆಂಡ್ಸ್, ಬರೀ ಒಂದು ಜೀನ್ಸ್ ಪ್ಯಾಂಟ್ ತರಕ್ಕೆ ಬಂದಿದ್ದು ಟ್ರೆಂಡಿಗೆ. ಎಷ್ಟು ತಗೋತಾರೆ ನೋಡಿ. ಟ್ರೆಂಡ್ ಉದ್ದಾರ ವಾಂಟಿನೇ ತಗೋಯ್ತಲ್ಲ. ನೋಡಿ ಎಷ್ಟು ತಗೊಂಡು ಎಷ್ಟು ಜೊತೆ ಬಟ್ಟೆನ. ಹಾಕೋಬಿಟ್ಟು ಇಷ್ಟ ತಗೊಂಡು ಕರೆಕ್ಟ್ ಇದೆಯಾ? ಕರೆಕ್ಟ್ ಎಕ್ಸೆಲ್. ಗೈಸ್ ಪಾಪ, ನಾನು 13 ಜೊತೆ ತಗೊಂಡೆ, ಇನ್ನು 2 ಶರ್ಟ್ ತಗೊಂಡ. ಪಾಪ, ಅದೆಲ್ಲ ನಿಂದೇನಾ? ಬರೀ ಒಂದು ಜೀನ್ಸ್ ಪ್ಯಾಂಟ್ ತಗೊಂಡು ನಿಂಗೆ ಬಂದು 13 ಜೊತೆ ತಗೊಂಡಿದ್ದಾಳೆ. ನಾನು ಬರೀ 2 ಶರ್ಟ್ ತಗೊಂಡಿದ್ದೀನಿ. ಬೇಜಾರು ಮಾಡ್ಬಿಡ, ಅಳ್ಬಿಡ ಕಣೋ, ಗೊತ್ತು ಅಳ್ಬಿಡಪ್ಪ. ಆಯಿತು ಫ್ರೆಂಡ್ಸ್, ರಂಜು ಕಪ್ನಲ್ಲಿ ಕುಡಿಬೇಕು ಅಂತ ಬಯಸ್ಕೊಬಿಟ್ಟಿತ್ತು, ಕುಡಿತಾವಳು ನೋಡಿ. ಕಬ್ಬಿನ ಜ್ಯೂಸ್, ಬಾಡಿ ಗೀಟು ಎಕ್ಸಸ್ ಆಫ್ ಇದ್ದಲ್ವ ಇದು. ಬಟ್ಟೆ ಎಲ್ಲ ತೊಗೊಂಡ್ಬಂದು ಈ ಜ್ಯೂಸ್ ಕುಡ್ಕೊಂಡು ಮನೆಗೆ. ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗಿ